ಈ ವಿಡಿಯೋ ನೀವೇನು ಮಿಸ್ ಮಾಡ್ಕೊಂಡ್ರೆ ನೀವು ಬೆಳಗಾಗೋದು ಮಿಸ್ ಮಾಡ್ಕೊಂಡಂಗೆ ಅಷ್ಟೇ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ತುಮಕೂರು ಹುಡುಗಿ ಅನುಶ್ರೀ ಮಾತಾಡ್ತಾ ಇರೋದು. ಸೊ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಬಂದು ಬೆಳಗಾಗೋದು. ನಮ್ಮ ಸ್ಕಿನ್ನು ಬೆಳ್ಳಗಿರಬೇಕು ಅಂತ ಎಲ್ಲ ಜನಕ್ಕೂ ಆಸೆ ಇರುತ್ತೆ. ಸೊ ಯಾವ ರೀತಿ ಯಾವ ಕ್ರೀಮ್ ಹಚ್ಚಿದ್ರೆ ನೀವು ಬೆಳಗಾಗುತ್ತೆ, ಅದು 15 ದಿನಗಳಲ್ಲಿ ನೀವು ಬೆಳಗಾಗ್ತೀರ ಅನ್ನೋದನ್ನ ಇವತ್ತು ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಕಂಪ್ಲೀಟಾಗಿ ವಿಡಿಯೋ ನೋಡಬೇಕು, ಹಾಗೆ ಸಬ್ಸ್ಕ್ರೈಬ್ ಆಗಿ ಒಂದು ಕಮೆಂಟ್ ಮಾಡಬೇಕು. ಹೇಳ್ತಾಳೆ ಅಂದ್ಕೊಂಡಿದ್ದೀರಾ, ನಾನು ಕ್ರೀಮ್ ಖಂಡಿತವಾಗ್ಲೂ ಹೆಸರು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದು ನಾನು ಹೇಳ್ತೀನಿ. ಸೊ ನೀವು ಯಾವ ರೀತಿ ಅಪ್ಲೈ ಮಾಡಬೇಕು, ಯಾವಾಗ ಅಪ್ಲೈ ಮಾಡಬೇಕು, ಎಷ್ಟು ಕ್ವಾಂಟಿಟಿ ಅಪ್ಲೈ ಮಾಡಬೇಕು ಅನ್ನೋದು ಕೂಡ, ಮತ್ತು ಎಲ್ಲೆಲ್ಲಿಗೆ ಅಪ್ಲೈ ಮಾಡಬೇಕು ಅನ್ನೋದು ಕೂಡ ನಾನು ಹೇಳ್ತೀನಿ. ಸೊ ಯಾವ ರೀತಿ ಅಪ್ಲೈ ಮಾಡಬೇಕು ಅಂದರೆ ನೈಟ್ ನೀವು ಮಲಗ್ತಿರಲ್ಲ ಅವಾಗ ಒಂದ್ಸತಿ ಫೇಸ್ ವಾಶ್ ಮಾಡಿಕೊಂಡು ಅಂದರೆ ನೀಟಾಗಿ ಒರೆಸ್ಕೊಳ್ಳಿ. ಕ್ವಾಂಟಿಟಿ ಎಷ್ಟು ಕ್ವಾಂಟಿಟಿ ಅಂದರೆ ಸ್ವಲ್ಪ ಕ್ವಾಂಟಿಟಿ ಅಷ್ಟೇ, ಅದು ಸ್ವಲ್ಪ ಕ್ವಾಂಟಿಟಿ ತೊಗೊಂಡು ಮಕ್ಕ ತುಂಬ ಸ್ಪ್ರೆಡ್ ಮಾಡಿಕೊಂಡು ನಿಮ್ಮ ಐಸ್ ಕಾಂಟ್ಯಾಕ್ಟ್ ಮತ್ತು ವೆರಿ ಸೆನ್ಸಿಟಿವ್ ಅಂದರೆ ಎಲ್ಲಿ ಸೆನ್ಸಿಟಿವ್ ಇರುತ್ತೋ ಅಲ್ಲಿ ನೀವು ಅಪ್ಲೈ ಮಾಡೋಂಗಿಲ್ಲ. ಮಾಮೂಲಿ ಕಣ್ಣು ಸುತ್ತ ಎಲ್ಲ ಅಪ್ಲೈ ಮಾಡ್ಕೊಬಿಡಿ. ಜಸ್ಟ್ ಸ್ಮಾಲ್ ಕ್ವಾಂಟಿಟಿ ಆಫ್ ಕ್ರೀಮ್ ತೊಗೊಂಡು ಇಲ್ಲೊಂದು ಪ್ಯಾಚ್ ಇಟ್ಕೊಳ್ಳಿ. ಸರಿ, ಇಟ್ಕೊಂಡು ಸ್ಪ್ರೆಡ್ ಮಾಡಿಕೊಂಡು ನೈಟ್ ಓವರ್ ಫುಲ್ ಬಿಟ್ಬಿಡಿ. ಮತ್ತು ಮಾರ್ನಿಂಗ್ ಎದ್ಮೇಲೆ ನೀವು ಯೂಶ್ವಲಿ ಮುಖ ತೊಳಿತೀರಲ್ಲ, ಮುಖ ತೊಳ್ಕೊಂಡು ಮಾಮೂಲಿ ಅಥವಾ ಸ್ನಾನ ಮಾಡ್ಕೊಂಡು ಅಥವಾ ಕಾಲೇಜ್ಗೆ ಮನೇಲಿರೋರು ಏನು ಮಾಡಬೇಕು ಅಥವಾ ಹೊರಗಡೆ ಹೋಗೋರು ಏನು ಮಾಡಬೇಕು, ಸನ್ಸ್ಕ್ರೀನ್ ಬರುತ್ತೆ. ನಾನು ಯಾವಾಗಲೂ ಕಾಲೇಜ್ ಡೇಸಲ್ಲಿ ಯೂಸ್ ಮಾಡ್ತಿದ್ದೆ ಲೋಟಸ್ಸು, ಲ್ಯಾಕ್ಮಿ ಯೂಸ್ ಮಾಡ್ತಿದ್ದೆ. ಬಟ್ ನವೇಡೇಸ್ ಮಾಮಾಅರ್ತ್ ವೆರಿ ಜೆಂಟ್ಲಿ ಮತ್ತು ಹೈಡ್ರೇಟಿಕ್ ಆಗಿರೋದ್ರಿಂದ ನೀವು ಯೂಶ್ವಲಿ ಮಾಮಾಅರ್ತ್ ಅಥವಾ ನಿಮ್ಗೆ ಯಾವ್ದು ಅವೈಲಬಲ್ ಇರುತ್ತೋ ಆ ಕ್ರೀಮ್ನ, ಸನ್ಸ್ಕ್ರೀನ್ ಅಥವಾ ಯಾವುದೋ ಒಂದು ಲೋಷನ್, ಮಾಮೂಲಿ ಮಾಯ್ಶ್ಚರ್ ಮಾಡುವಂಥ ಲೋಷನ್ನ ನಮಗೆ ಸ್ಕಿನ್ಗೆ ಅದನ್ನು ಹಚ್ಕೋಬೇಕು. ಸರಿನಾ? ಇಲ್ಲಿ ವಾರ್ನಿಂಗ್ ಏನು ಅಂತ ಬಂದರೆ, ನಾನು ವಾರ್ನಿಂಗ್ ಹೇಳ್ತೀನಿ, ಇದು ಹಚ್ಕೊಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಸರಿನಾ? ಆಮೇಲೆ ಇವಳು ಯಾರೋ ಹೇಳಿದ್ಲು ಹಚ್ಕೊಂಡೆ ಅದು ಹಿಂಗಾಯ್ತು ಅನ್ಬೇಡಿ. ನಿಮ್ಗೆ ಹಚ್ಕೊಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಇದರಿಂದ ಏನೂ ಸೈಡ್ ಎಫೆಕ್ಟ್ ಆಗಲ್ಲ. ಬಟ್ ಕೆಲವೊಬ್ರಿಗೆ ಏನಾಗುತ್ತೆ, ಸ್ಕಿನ್ನು ವೆರಿ ಸೆನ್ಸಿಟಿವ್ ಇರೋ ಕಾರಣ ರ್ಯಾಷಸ್ ಆಗೋದು, ರೆಡ್ ರ್ಯಾಷಸ್ ಆಗೋರು ದಯವಿಟ್ಟು ಹಚ್ಕೊಳೋಕ್ಕೆ ಹೋಗಬೇಡಿ. ನೀವು ಫಸ್ಟು ಪ್ಯಾಚ್ ಟೆಸ್ಟ್ ಮಾಡಿ. ಈ ಕಿವಿ ಹಿಂದೆಗಡೆ ಹಚ್ಚಿ ನೋಡೋದು ಅಥವಾ ಕೈ ಹಚ್ಕೊಂಡು ನೋಡೋದು ಮಾಡಿ, ಪ್ಯಾಚ್ ಟೆಸ್ಟ್ ಮಾಡಿ. ಯಾವುದೋ ರೆಡ್ನೆಸ್ ಕಾಣಲಿಲ್ಲ ಅಂದರೆ ನೀವು ಯೂಸ್ ಮಾಡು. ಎಲ್ಲ ಥರ ಸ್ಕಿನ್ಗೂ ಕೂಡ ಇದು ಯೂಸ್ ಆಗುತ್ತೆ. ನಾನು ವಾರ್ನಿಂಗ್ ಹೇಳ್ತಾ ಇದ್ದೀನಿ, ಇದರಿಂದ ನಿಮಗೆ ಬಿಟ್ಟಿದ್ದು ಇದು ಹಚ್ಚೋದು ಬಿಡೋದು. ಬಟ್ ಇದರಿಂದ 15 ದಿನಕ್ಕೆ ರಿಸಲ್ಟ್ ಸಿಗುತ್ತೆ. ಹಂಗಂತ ಡೇಂಜರಸ್ ಅಲ್ಲ ಇದು. ಬಟ್ ಕೆಲವೊಬ್ಬರಿಗೆ ರೆಡ್ ಪ್ಯಾಷನ್ಸ್ ಎಲ್ಲ ಆಗುತ್ತೆ. ನಾನು ಕ್ರೀಮ್ ಆಗಿರೋದ್ರಿಂದ ನಿಮಗೆ ಬಿಡ್ತಾ ಇದ್ದೀನಿ. ಮನೆ ಮದ್ದು ಆಗಿದ್ರೆ ಎಲ್ಲರೂ ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೆ. ಇದ್ರ ಟ್ರೈ ಮಾಡಿದ್ರೆ ಯಾವುದೇ ಸೈಡ್ ಎಫೆಕ್ಟ್ ಖಂಡಿತವಾಗ್ಲೂ ಇಲ್ಲ. ಬಟ್ ನಾನು ಹೇಳ್ತಿದ್ದೀನಿ, ಇದು ಹಚ್ಚೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಸರಿನಾ? ಫಸ್ಟ್ ಒಂದು ಹಾಗೆ ನೆಕ್ಕಿಗೂ ಕೂಡ, ನೆಕ್ಕಿಗೆ ಇಲ್ಲಿ ಸ್ಮಾಲ್ ಕ್ವಾಂಟಿಟಿ ತೊಗೋಬೇಕು. ಹಚ್ಕೊಂಡು ಬೆಳಗ್ಗೆ ಎದ್ದು ಸನ್ಸ್ಕ್ರೀನ್ ಎಲ್ಗೂ ಎಲ್ಲ ಹಚ್ಕೊಂಡು ನೀವು ಮಾಮೂಲಿ ಫೇರಲ್ಲೂ ಏನು ಹಾಕ್ತಿರೋ ಹಾಕೋಬೋದು. ಇದರಿಂದ ನಿಮ್ಮ ಪಿಂಪಲ್ಸು ಕೂಡ ಇರಲ್ಲ, ಕ್ಲಿಯರ್ ಸ್ಕಿನ್ ಬರುತ್ತೆ ಇದರಿಂದ. ಸೊ ಯಾವುದಪ್ಪ ಕ್ರೀಮ್ ಅಂದರೆ ಸ್ಕಿನ್ ಲೈಟ್ ಕ್ರೀಮ್ ಅಂತ. ಇದು ನನಗೆ ನನ್ನ ಹಾಸ್ಟೆಲಲ್ಲಿ ಹೇಳಿದ್ದು. ಬಟ್ ನಾನು ಜಾಸ್ತಿ ದಿನ ಯೂಸ್ ಮಾಡಲಿಲ್ಲ, ಯಾಕಂದರೆ ನನಗೆ ಸಾಕು ಇರೋ ಸ್ಕಿನ್ನೇನೆ ಅಂತ ಹೇಳಿ ನಾನು ಜಾಸ್ತಿ ದಿನ ಯೂಸ್ ಮಾಡಲಿಲ್ಲ. ಬಟ್ ಒಂದೇ ಒಂದ್ಸರಿ ತೊಗೊಂಡಿದ್ದೆ ಅಷ್ಟೇ. ಇದು ಪ್ರೈಸಸ್ ಬಂದು 200 ರೂಪೀಸ್ ಇರುತ್ತೆ ಅಷ್ಟೇ, ಜಾಸ್ತಿ ಏನಿರಲ್ಲ. ಇವಾಗ 200 ರೂಪೀಸ್ ಆಗಿದೆ, ಮುಂಚೆಗೆ ಇನ್ನೂ ಕಡಿಮೆ ಇತ್ತು. ಸೊ 200 ರೂಪೀಸ್ ಆಗಿದೆ ಅಂದರೆ ಜಾಸ್ತಿ 30 ಗ್ರಾಮ್ ಅಥವಾ ಎಷ್ಟೋ ಗ್ರಾಮ್ ಬರುತ್ತೆ. ನಾನು ಜಾಸ್ತಿ ದಿನ ಯೂಸ್ ಮಾಡಲಿಲ್ಲ ಅದು. ಬಟ್ ಅದರಿಂದ ಒಳ್ಳೆ ರಿಸಲ್ಟ್ ಅಂತೂ ಸಿಗುತ್ತೆ. ಜಾಸ್ತಿ ದಿನ ನೀವು ವೈಟ್ನಿಂಗ್ ಆದಮೇಲೆ ಅಥವಾ ನಿಮಗೆ ಸಾಕಪ್ಪ ಅನ್ಸೋವರೆಗೂ ಹಚ್ಕೋಬೋದು. ವೈಟ್ನಿಂಗ್ ಆದಮೇಲೆ ಬಿಟ್ಬಿಡಿ, ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ. ಅದು ಯಾವುದೇ ರೀತಿ ಪಿಂಪಲ್ಸು ಕೂಡ ಮತ್ತೆ ಬರಲ್ಲ. ವೈಟ್ನಿಂಗ್ ಆದಮೇಲೆ ಸ್ಕಿನ್ ಆ ರೀತಿಯೇ ಇರುತ್ತೆ. ಇದು ನನಗೆ ನನ್ನ ಹಾಸ್ಟೆಲ್ ಮೇಟ್ ಒಬ್ಬರು ಹೇಳಿದ್ದು, ನನಗೆ ಹೆಸರು ನೆನಪಿಲ್ಲ, ಬಟ್ ನನ್ನ ಹಾಸ್ಟೆಲ್ ಮೇಟ್ ಹೇಳಿದ್ದು. ಬಟ್ ಇದು ಕ್ರೀಮ್ ಬಂದು ಸ್ಕಿನ್ ಲೈಟ್ ಕ್ರೀಮ್ ಅಂತ. ಕ್ರೀಮ್ನ ಇದರಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ಅದರ ನೇಮ್ ಹಾಕಿರ್ತೀನಿ. ನೀವು ಎಲ್ಲ ಮೆಡಿಕಲ್ ಸ್ಟೋರಲ್ಲೂ ಕೂಡ ಅವೈಲಬಲ್ ಇರುತ್ತೆ, ಹೋಗಿ ಈಸಿಯಾಗಿ ತೊಗೋಬೋದು. ಸೊ ನಾನು ಹೇಳೋದಿನ್ನ ಇಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ,
ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಅವರು ಕೂಡ ಬೆಳ್ಳಗಾಗಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟಾಟಾ ಬಾಯ್.